ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ನಾನು ಕೊಟ್ಟಂಥ ಎಲ್ಲ ಪ್ರಶ್ನೆಗಳು 100% ಇಂಗ್ಲೀಷ್ ಎಕ್ಸಾಮ್, ಕನ್ನಡ ಎಕ್ಸಾಮ್ ಹಾಗೂ ಹಿಂದಿ ಎಕ್ಸಾಮಲ್ಲಿ ಎಲ್ಲ ಪ್ರಶ್ನೆಗಳು ಬಂದಿವೆ. ಯಾರೆಲ್ಲ ಈ ಪರೀಕ್ಷೆಗಳನ್ನು ಬರೆದಿದ್ದೀರೋ ಹಾಗೂ ನನ್ನ ವಿಡಿಯೋ ನೋಡ್ಕೊಂಡು ಹೋಗಿ ಬರೆದಿದ್ದೀರೋ ಅಂಥ ವಿದ್ಯಾರ್ಥಿಗಳು ಈಗ ಸಂತೋಷವಾಗಿ ಇದ್ದೀರಾ. ಅದೇ ರೀತಿಯಾಗಿ ನನ್ನ ಕೈಲಿ ಆದಷ್ಟು ಬೇರೆ ಸಬ್ಜೆಕ್ಟು ಯಾವುದು, ಬಿಸ್ನೆಸ್, ಎಕನಾಮಿಕ್ಸ್, ಇದನ್ನೆಲ್ಲ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ ವಿತ್ ಕೀ ಆನ್ಸರ್. ಬನ್ನಿ ಸರ್, ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ choices given. Which of the following cannot be classified as an auxiliary to trade? Right answer is mining. Name the form of a business organization found only in India. Right answer is Hindu Undivided Family Firm is the right answer. Question number 3. A government company is any company in which the paid up capital held by the government is not less than ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ 51% ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4. ಕಾರ್ಬನ್ ಮೊನಾಕ್ಸೈಡ್ ಎಮಿಟೆಡ್ ಬೈ ಆಟೋಮೊಬೈಲ್ಸ್ ಡೈರೆಕ್ಟ್ಲಿ ಕಾಂಟ್ರಿಬ್ಯೂಟ್ಸ್ ಟು ಡ್ಯಾಶ್. ಎಲ್ಲರಿಗೂ ಕೂಡ ಗೊತ್ತು, ಜನರಲ್ ಆಗಿ ಬರೆಯುವಂಥದ್ದು ಏರ್ ಪೊಲ್ಯೂಷನ್ ಅಂತ, ಹೌದಲ್ವಾ? ನೆಕ್ಸ್ಟ್ ಕ್ವಶನ್ ನಂಬರ್ 5. Public deposits are the deposits that are related directly from dash. Right answer is the public is the right answer. ಈಗ ನಾವು ಸೆಕೆಂಡ್ ಮೇನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲಿದ್ದೀವಿ ಮಕ್ಕಳೇ. ಪ್ರಾಫಿಟ್ ಇಸ್ ದ ಡ್ಯಾಶ್ ಫಾರ್ ರಿಸ್ಕ್ ಟೇಕಿಂಗ್ ಅಂತ ಇದೆ. ರಿವಾರ್ಡ್ ಇಸ್ ದ ರೈಟ್ ಆನ್ಸರ್. Question number 7. India is the preferred destination for BPO because of dash. That is cheap manpower is the right answer. Question number 8. Funds required for a day-to-day operation is known as dash. Right answer is working capital is the right answer. Question number 9. Dash is the process of seeking exclusive rights of the patentee for fees. Right answer is licensing is the right answer. Question number 10. Small scale fixed retailers includes dash. Right answer is general stores is the right answer. Match the following my dear children. Service motive ಅಂತ ಇದೆ, ಇದಕ್ಕೆ ಮ್ಯಾಚ್ ದಿ ಫಾಲೋಯಿಂಗ್. ಥರ್ಡ್ ಮೇನ್ ರೈಟ್ ಆನ್ಸರ್ ಈಸ್ ಆಪ್ಷನ್ 4. ಕೋಆಪರೇಟಿವ್ ಸೊಸೈಟಿ ಇಸ್ ದ ರೈಟ್ ಆನ್ಸರ್. ಇ ಬ್ಯಾಂಕಿಂಗ್ ರೈಟ್ ಆನ್ಸರ್ ಈಸ್ ಇಂಟರ್ನೆಟ್ ಬ್ಯಾಂಕಿಂಗ್. ಅಸೋಸಿಯೇಷನ್ ಕ್ಲಾಸ್ ರೈಟ್ ಆನ್ಸರ್ ಈಸ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಪೇಟೆಂಟ್ಸ್ ರೈಟ್ ಆನ್ಸರ್ ಈಸ್ scientific innovations. GST right answer is goods service tax is the right answer. ವಿದ್ಯಾರ್ಥಿಗಳೇ, ಸಂಪೂರ್ಣವಾಗಿ ನಾವೀಗ ಏನಂತೀರ ತಗೊಳ್ಳು MCQಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಹೌದಲ್ವಾ? ಈ ರೀತಿಯಾಗಿ ಮ್ಯಾಚ್ ದ ಫಾಲೋಯಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದ್ದೇವೆ. ಮುಂದಿನ ಭಾಗವನ್ನು ತಾವುಗಳು ಇಂಪಾರ್ಟೆಂಟ್ ಕ್ವಶನ್ಸನ್ನು ಎಲ್ಲ ಬರ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. 1 ಮಾರ್ಕ್ ಕ್ವಶನ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಕ್ವಶನ್ಸ್. ನೋಡಿ, ಪಾರ್ಟ್ ಬಿ ಇಂದ ನಿಮಗೆಲ್ಲರಿಗೂ ಕೂಡ 2 ಮಾರ್ಕ್ಸ್ ಕ್ವಶನ್ಸು ಸ್ಟಾರ್ಟ್ ಆಗುತ್ತೆ. ಎಲ್ಲ ಕ್ವಶನ್ಸು ರಿಪೀಟೆಡ್ ಆಗಿರುತ್ತೆ. ಟೋಟಲ್ ನಾನು ನಿಮಗೆ 3 ಕ್ವಶನ್ ಪೇಪರು ವಿತ್ ಬ್ಲೂ ಪ್ರಿಂಟ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಈ 3 ಕ್ವಶನ್ ಪೇಪರ್ ಇದಲ್ವ, ದೀಸ್ 3 ಕ್ವಶನ್ ಪೇಪರ್ಸ್ ಆರ್ ಎನಫ್ ಟು ಸ್ಕೋರ್ 80 ಔಟ್ ಆಫ್ 80 ಇನ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಆ್ಯನ್ಯುವಲ್ ಎಕ್ಸಾಮ್ ಇರುವಂಥದ್ದು 80 ಮಾರ್ಕ್ಸಿಗೆ ವಿದ್ಯಾರ್ಥಿಗಳೇ. ದೀಸ್ 3 ಕ್ವಶನ್ ಪೇಪರ್ಸ್ ಇಫ್ ಯು ರಿವೈಸ್, ದೀಸ್ 3 ಕ್ವಶನ್ ಪೇಪರ್ ಇಫ್ ಯು ಪ್ರಾಕ್ಟೀಸ್, ಐ ಪ್ರಾಮಿಸ್ ಯು ವಿಲ್ ಗೆಟ್ 80 ಔಟ್ ಆಫ್ 80. ನಾನು ನಿಮಗೆ ಒಂದು 6 ನಿಮಿಷದ ವಿಡಿಯೋ ಹಾಗೂ 2 6 ನಿಮಿಷದ ವಿಡಿಯೋ ಜೊತೆಗೆ ಒಂದು 12 ನಿಮಿಷದ ಒಂದು ವಿಡಿಯೋವನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಯಾವುದು? ಬಿಸ್ನೆಸ್ ಸ್ಟಡೀಸ್ ನನ್ನ ಮಕ್ಕಳೇ, ಆಯಿತಾ? ಈ 3 ವಾರಗಳಲ್ಲಿ ವಾರಕ್ಕೆ ಒಂದರಂತೆ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಪ್ಲೀಸ್ ಯುಟಿಲೈಸ್ ಇಟ್ ಬಿಫೋರ್ ಎಕ್ಸಾಮ್. ಪ್ಲೀಸ್ ವಾಚ್ ದೋಸ್ ವಿಡಿಯೋಸ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ಮಕ್ಕಳೇ. ಏನಾದರೂ ಡೌಟ್ ಇದ್ದಲ್ಲಿ, ತೊಂದರೆ ಇದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ಸರಿಪಡಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.